ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ತುಮಕೂರು ಮತ್ತು ಮಧುಗಿರಿ ಹಾಗೂ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಜಿಲ್ಲಾ ಶೈಕ್ಷಣಿಕ ಸಂವರ್ಧನ ಕಾರ್ಯಕ್ರಮ 2025 ಹಾಗೂ 26ರ ಆಗಸ್ಟ್ ಮಾಡ್ಯೂಲಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಪ್ರಸ್ತುತವನ್ನು ಪ್ರಾರಂಭಿಸೋಣ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾಗುವ ಕಲಿಕಾ ಫಲಗಳು ಹೀಗಿವೆ. 4ನೇ ತರಗತಿಯ ಆಹಾರ ಆರೋಗ್ಯ ಎಂಬ ಅಧ್ಯಾಯದಿಂದ ವಿವಿಧ ಬಗೆಯ ಆಹಾರ ಮತ್ತು ಅವುಗಳ ಪ್ರಯೋಜನಗಳನ್ನು ಗುರುತಿಸುವರು. 5ನೇ ತರಗತಿಯ ನೀರು ಎಂಬ ಅಧ್ಯಾಯದಿಂದ ನೀರಿನ ಗುಣಲಕ್ಷಣಗಳು ಅರ್ಥೈಸಿಕೊಳ್ಳುವರು ಮತ್ತು 6ನೇ ತರಗತಿಯ ನಮ್ಮ ಸುತ್ತಲಿನ ಪದಾರ್ಥಗಳು ಎಂಬ ಅಧ್ಯಾಯದಿಂದ ಪದಾರ್ಥಗಳನ್ನು ಅವುಗಳ ಗುಣಗಳ ಆಧಾರದ ಮೇಲೆ ಗುಂಪುಗಳಾಗಿ ವರ್ಗೀಕರಿಸುವರು. ಈ ಕಲಿಕಾ ಫಲಗಳನ್ನು ಚರ್ಚಿಸುವುದರ ಜೊತೆಗೆ ವಿಜ್ಞಾನದ ಮೂಲಕ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಹೀಗೆ ಸಾಧಿಸಬಹುದು ಈ ಅಂಶವನ್ನು ಚರ್ಚಿಸಲು ಇಲ್ಲಿ ತೋರಿಸಲಾಗಿರುವ ಕಲಿಕಾ ಫಲಗಳನ್ನು ಪರಿಗಣಿಸಲಾಗಿದೆ. ಸಾಕ್ಷರತೆ ಸಾಧಿಸಲು ಸಸ್ಯಗಳನ್ನು ಅವುಗಳ ಆಕಾರ, ಗಾತ್ರ ಇತ್ಯಾದಿ ಗುಣಲಕ್ಷಣಗಳ ಆಧಾರದ ಮೇಲೆ ಗುರುತಿಸುವರು ಎಂಬ ಕಲಿಕಾ ಫಲವನ್ನು ಪರಿಗಣಿಸಿದರೆ ವಿಜ್ಞಾನದ ಪ್ರಕ್ರಿಯೆ ಕೌಶಲ್ಯ ವೀಕ್ಷಣೆಯನ್ನು ಸಾಧಿಸಬಹುದು. ಹಾಗೆಯೇ ಸಂಖ್ಯಾಜ್ಞಾನವನ್ನು ಸಾಧಿಸಲು ಸಮತೋಲಿತ ಆಹಾರಕ್ಕೆ ಸೂಕ್ತ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡುವುದು ಎಂಬ ಕಲಿಕಾ ಫಲವನ್ನು ಪರಿಗಣಿಸಲಾಗಿದೆ. ಹಾಗೆಯೇ ವರ್ಗೀಕರಣದ ಪ್ರಕ್ರಿಯೆ ಕೌಶಲ್ಯದಲ್ಲಿ ಸಾಕ್ಷರತೆಯನ್ನು ಸಾಧಿಸಲು ವಸ್ತುಗಳನ್ನು ಅವುಗಳ ಆಕಾರ, ಗಾತ್ರ ಮತ್ತು ಇತರ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸುವರು ಎಂಬ ಕಲಿಕಾ ಫಲವನ್ನು ಪರಿಗಣಿಸಿದರೆ ಸಂಜ್ಞಾಜ್ಞಾನವನ್ನು ಸಾಧಿಸಲು ವಸ್ತುಗಳನ್ನು ಅವುಗಳ ಆಕಾರ, ಗಾತ್ರ ಮತ್ತು ಇತರ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸಿ ಗುಂಪುಗಳಾಗಿ ವಿಂಗಡಿಸಿ ಲೆಕ್ಕ ಮಾಡುವುದರ ಮೂಲಕ ಅವುಗಳನ್ನು ಕಂಬ ನಕ್ಷೆಯಲ್ಲಿ ಪ್ರತಿನಿಧಿಸುವರು ಎಂಬ ಕಲಿಕಾ ಫಲವನ್ನು ಪರಿಗಣಿಸಲಾಗಿದೆ. ಈಗ ಪರಿಕಲ್ಪನೆಗಳನ್ನು ಚರ್ಚಿಸಲು ಪ್ರಾರಂಭಿಸುವ ಮುನ್ನ ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶವನ್ನು ಒಮ್ಮೆ ಸ್ಮರಿಸೋಣ. ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳು ಇವಾಗಿವೆ: ಅನುಭವ, ಸ್ವಾವಲೋಕನ, ಪರಿಕಲ್ಪನೆ ಹಾಗೂ ಪ್ರಯೋಗ. ಇಲ್ಲಿ ಅನುಭವ ಎಂದರೆ ವಿದ್ಯಾರ್ಥಿಯು ನೇರವಾಗಿ ಏನನ್ನಾದರೂ ನೋಡಿ, ಕೇಳಿ ಅಥವಾ ಅನುಭವಿಸುವ ಹಂತ. ಸ್ವಾವಲೋಕನ ಎಂದರೆ ತನ್ನ ಅನುಭವದ ಬಗ್ಗೆ ಚಿಂತನೆ ಮಾಡುವುದು, ಏನಾಯಿತು, ಏಕೆ ಆಯಿತು ಎಂದು ಪ್ರಶ್ನೆ ಮಾಡುವ ಹಂತ. ಪರಿಕಲ್ಪನೆ ಎಂದರೆ ಇಲ್ಲಿ ಸ್ವಾವಲೋಕನದ ಆಧಾರದಲ್ಲಿ ಹೊಸ ಕಲ್ಪನೆ ಅಥವಾ ಪರಿಹಾರಗಳನ್ನು ರೂಪಿಸುವ ಹಂತ. ಹಾಗೂ ಪ್ರಯೋಗವೆಂದರೆ ರೂಪಿಸಿದ ಪರಿಕಲ್ಪನೆಯನ್ನು ಅಳವಡಿಸಿ ಪರೀಕ್ಷಿಸುವ ಹಂತ. ಈ ಎಲ್ಲ ಅಂಶಗಳನ್ನು ನಮ್ಮ ತರಗತಿಯಲ್ಲಿ ಅಳವಡಿಸಿಕೊಂಡು ತರಗತಿಗಳನ್ನು ಅನುಭವಾತ್ಮಕ ಬೋಧನಾ ಕಲಿಕೆ ಕೋಣೆಗಳನ್ನಾಗಿ ಹೇಗೆ ಪರಿವರ್ತಿಸಬಹುದು ಎಂದು ಈ ಮಾಡ್ಯೂಲ್ನಲ್ಲಿ ಚರ್ಚಿಸೋಣ. ಈಗ ನಮ್ಮ ಮಾಡ್ಯೂಲ್ ಅನ್ನು ಸಮತೋಲಿತ ಆಹಾರ ಎಂಬ ಪರಿಕಲ್ಪನೆಯಿಂದ ಪ್ರಾರಂಭಿಸೋಣ. ಸಮತೋಲಿತ ಆಹಾರ ಎಂದರೇನು? ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸಿ ಸದೃಢವಾಗಿರಿಸಲು ಬೇಕಾಗುವ ಎಲ್ಲ ಅವಶ್ಯಕ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸಿರುವ ಆಹಾರ ಕ್ರಮವನ್ನು ಸಮತೋಲಿತ ಆಹಾರ ಎಂದು ಕರೆಯುತ್ತಾರೆ. ಹಾಗಿದ್ದರೆ ನಮ್ಮ ಸಮತೋಲಿತ ಆಹಾರ ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು? ಈ ಚಿತ್ರದಲ್ಲಿ ನಾವು ಗಮನಿಸಿದ ಹಾಗೆ ಕಾರ್ಬೋಹೈಡ್ರೇಟ್ಗಳು 45% ಇರಬೇಕು, ವಿಟಮಿನ್ ಮತ್ತು ಖನಿಜಗಳು 20% ಇರಬೇಕು, ಕೊಬ್ಬುಗಳು 15% ಇರಬೇಕು ಹಾಗೂ ಪ್ರೋಟೀನ್ಗಳು 20% ಇರಬೇಕು. ಈ ಮಾತ್ರದಲ್ಲಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಮಿನರಲ್ಸ್ ಹಾಗೂ ಪ್ರೋಟೀನ್ಗಳು ಇದ್ದರೆ ಅದನ್ನ ಒಂದು ಬ್ಯಾಲೆನ್ಸ್ ಡೈಟ್ ಎಂದು ನಾವು ಕರೆಯುತ್ತೀವಿ. ಈಗ ಇಲ್ಲೊಂದು ಪ್ರಶ್ನೆ ಇದೆ: ನಮಗೆ ಶಕ್ತಿ ಎಲ್ಲಿಂದ ದೊರಕುತ್ತದೆ? ಯೋಚಿಸಿ. ಹೌದು, ಸರಿಯಾದ ಉತ್ತರ ಆಹಾರ. ಹಾಗಿದ್ದರೆ ಆಹಾರದಲ್ಲಿ ಶಕ್ತಿ ಕೊಡುವ ಅಂಶಗಳು ಯಾವುವು? ಆಹಾರವು ಪೋಷಕಾಂಶಗಳನ್ನು ಒಳಗೊಂಡಿವೆ. ಈ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯನ್ನು ನೀಡಿ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡಿ ಆರೋಗ್ಯವಂತ ದೇಹವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಈ ಪೋಷಕಾಂಶಗಳ ವಿಧಗಳನ್ನು ವಿವರವಾಗಿ ನೋಡೋಣ.
ಪೋಷಕಾಂಶಗಳನ್ನು ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುವ ಪೋಷಕಾಂಶಗಳು, ಬೆಳವಣಿಗೆಗೆ ಸಹಾಯ ಮಾಡುವ ಪೋಷಕಾಂಶಗಳು ಮತ್ತು ದೇಹದ ಆರೋಗ್ಯವನ್ನು ಕಾಪಾಡುವ ಪೋಷಕಾಂಶಗಳು ಎಂದು ವಿಭಜಿಸಲಾಗಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು ಶಕ್ತಿ ಒದಗಿಸುವ ಪೋಷಕಾಂಶಗಳಾಗಿದ್ದು, ಪ್ರೋಟೀನ್ಗಳು ಬೆಳವಣಿಗೆಗೆ ಸಹಾಯ ಮಾಡುವ ಪೋಷಕಾಂಶಗಳಾಗಿವೆ. ಹಾಗೆ ವಿಟಮಿನ್ಗಳು, ಖನಿಜಗಳು ಮತ್ತು ಲವಣಗಳು ದೇಹದ ಆರೋಗ್ಯವನ್ನು ಕಾಪಾಡುತ್ತವೆ. ಈಗ ಈ ಎಲ್ಲ ಪೋಷಕಾಂಶಗಳನ್ನು ವಿವರವಾಗಿ ಚರ್ಚಿಸೋಣ. ಕಾರ್ಬೋಹೈಡ್ರೇಟ್ಗಳು ಶಕ್ತಿ ಒದಗಿಸುವ ಪೋಷಕಾಂಶಗಳಾಗಿದ್ದು, ಇವು ಶರ್ಕರಗಳಿಂದ ತಯಾರಿಸಲ್ಪಟ್ಟಿರುತ್ತವೆ. ನಮ್ಮ ದೇಹವು ಶರ್ಕರವನ್ನು ವಿಭಜಿಸುವ ಮೂಲಕ ಅದಕ್ಕೆ ಬೇಕಾಗುವ ಶಕ್ತಿಯನ್ನು ಪಡೆಯುತ್ತದೆ. ಕಾರ್ಬೋಹೈಡ್ರೇಟ್ಗಳು ಹೇರಳವಾಗಿ ಸಿಗುವ ಆಹಾರ ಪದಾರ್ಥಗಳು ಗೋಧಿ, ಅಕ್ಕಿ, ಆಲೂಗಡ್ಡೆ ಮತ್ತೆ ಮುಂತಾದವು. ಈಗ ಪ್ರೋಟೀನ್ಗಳನ್ನು ನೋಡೋಣ. ಪ್ರೋಟೀನ್ಗಳು ನಮ್ಮ ದೇಹ ನಿರ್ಮಿಸುವ ಪೋಷಕಾಂಶಗಳಾಗಿವೆ. ನಾವು ಸೇವಿಸುವ ಆಹಾರದಲ್ಲಿನ ಅಮೈನೋ ಆಸಿಡ್ಗಳನ್ನು ನಮ್ಮ ದೇಹವು ರಾಸಾಯನಿಕ ಕ್ರಿಯೆಯಿಂದ ಒಟ್ಟುಗೂಡಿಸಿ ಪ್ರೋಟೀನ್ಗಳನ್ನು ತಯಾರಿಸುತ್ತದೆ. ಈ ಪ್ರೋಟೀನ್ಗಳು ದೇಹದ ಬೆಳವಣಿಗೆಗೆ ಮತ್ತು ಸ್ನಾಯುಗಳು ರೂಪುಗೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. ಪ್ರೋಟೀನ್ ತಯಾರಿಕೆಗೆ ಸಹಾಯ ಮಾಡುವ ಆಹಾರ ಪದಾರ್ಥಗಳ ಉದಾಹರಣೆ ಹಾಲು, ಮೊಟ್ಟೆ, ಮಾಂಸ, ಮೊಳಕೆ ಕಟ್ಟಿದ ಕಾಳು ಮುಂತಾದವು. ಈಗ ನಾವು ಜೀವಸತ್ವಗಳನ್ನು ನೋಡೋಣ. ಇವು ದೇಹದ ಪ್ರಕ್ರಿಯೆಗಳನ್ನು ನಿಯಂತ್ರಿಸಲು ಅಗತ್ಯವಾಗುವ ಸಾವಯವ ಸಂಯುಕ್ತಗಳಾಗಿವೆ. ಈ ಸಂಯುಕ್ತಗಳು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಹೆಚ್ಚು ಪಾತ್ರವನ್ನು ವಹಿಸುತ್ತವೆ. ತರಕಾರಿಗಳು, ಸೊಪ್ಪುಗಳು ಮತ್ತು ನಟ್ಸ್ಗಳಲ್ಲಿ ಜೀವಸತ್ವಗಳು ಹೇರಳವಾಗಿ ಲಭಿಸುತ್ತದೆ. ಜೀವಸತ್ವಗಳಲ್ಲಿ 6 ವಿಧಗಳಿವೆ. ಅವುಗಳ ವಿವರಗಳು ಹೀಗಿವೆ. ಮೊದಲಿಗೆ ವಿಟಮಿನ್ ಎ ದೃಷ್ಟಿಯನ್ನು ಸುಧಾರಿಸುತ್ತದೆ. ಇದರ ಆಕರಗಳು ಕ್ಯಾರೆಟ್, ಪಾಲಕ್ ಹಾಗೂ ಮಾವು. ಇದರ ಕೊರತೆಯಿಂದ ನಮಗೆ ರಾತ್ರಿ ಕುರುಡುತನ ಬರುತ್ತದೆ. ವಿಟಮಿನ್ ಬಿ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ನರಗಳ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇದರ ಆಕರಗಳು ಹಾಲು, ಮೊಟ್ಟೆ ಹಾಗೂ ಧಾನ್ಯ. ಇದರ ಕೊರತೆಯಿಂದ ನಮಗೆ ಬೆರಿ ಎಂಬ ರೋಗ ಉಂಟಾಗುತ್ತದೆ. ವಿಟಮಿನ್ ಸಿ ಗಾಯ ಅಥವಾ ರೋಗಗಳಿಂದ ಗುಣವಾಗಲು ಸಹಕಾರಿಯಾಗಿವೆ ಮತ್ತು ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ. ಇದರ ಆಕರಗಳು ಸಿಟ್ರಸ್ ಹಣ್ಣುಗಳು ಹಾಗೂ ಸೀಬೆಹಣ್ಣು. ಇದರ ಕೊರತೆಯಿಂದ ಸ್ಕರ್ವಿ ಎಂಬ ರೋಗ ಬರುತ್ತದೆ. ವಿಟಮಿನ್ ಡಿ ಮೂಳೆಗಳು ಮತ್ತು ಹಲ್ಲುಗಳನ್ನು ಸದೃಢಗೊಳಿಸುತ್ತದೆ. ಇದರ ಆಕರಗಳು ಸೂರ್ಯನ ಬೆಳಕು, ಮೀನು, ಹಾಲು. ಇದರ ಕೊರತೆಯಿಂದ ರಿಕೆಟ್ಸ್ ಎಂಬ ರೋಗ ಬರುತ್ತದೆ. ವಿಟಮಿನ್ ಇ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳನ್ನು ಒದಗಿಸುತ್ತದೆ. ಇದರ ಆಕರಗಳು ಕಾಯಿಗಳು, ಬೀಜಗಳು ಹಾಗೂ ತರಕಾರಿಯ ಎಣ್ಣೆ. ಇದರ ಕೊರತೆಯಿಂದ ದುರ್ಬಲ ಸ್ನಾಯುಗಳು ಮತ್ತು ಚರ್ಮದ ಸಮಸ್ಯೆಗಳು ಬರುತ್ತದೆ. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವುದರಲ್ಲಿ ಸಹಾಯ ಮಾಡುತ್ತದೆ. ಇದರ ಆಕರಗಳು ಹಸಿರು ಎಲೆಗಳು ಮತ್ತು ಬ್ರೊಕೊಲಿ. ಇದರ ಕೊರತೆಯಿಂದ ತೀವ್ರ ರಕ್ತಸ್ರಾವವಾಗುತ್ತದೆ. ಈಗ ನಾವು ಲಿಪಿಡ್ಗಳ ಬಗ್ಗೆ ನೋಡೋಣ. ಲಿಪಿಡ್ಗಳು ಶಕ್ತಿಯನ್ನು ಶೇಖರಿಸುವ ಪೋಷಕಾಂಶಗಳಾಗಿವೆ. ದೇಹದಲ್ಲಿನ ಕೊಬ್ಬುಗಳು, ಎಣ್ಣೆಯ ಅಂಶ ಮತ್ತು ಹಾರ್ಮೋನ್ಗಳು ಲಿಪಿಡ್ಗಳ ಉದಾಹರಣೆಗಳಾಗಿವೆ. ಲಿಪಿಡ್ಗಳು ಶಕ್ತಿಯನ್ನು ಶೇಖರಿಸುವುದರ ಜೊತೆಗೆ ಜೀವಸತ್ವಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅವಕಾಡೊ ಹಣ್ಣು, ತುಪ್ಪ, ಬೆಣ್ಣೆ ಇವುಗಳೆಲ್ಲ ಲಿಪಿಡ್ಗಳ ಹೇರಳವಾದ ಆಕಾರಗಳಾಗಿವೆ. ಖನಿಜಗಳು ದೇಹದ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ನಿಯಂತ್ರಿಸುವ ಪೋಷಕಾಂಶಗಳಾಗಿವೆ. ಇವುಗಳು ನಾವು ದಿನನಿತ್ಯ ಸೇವಿಸುವ ಉಪ್ಪು, ಬಾಳೆಹಣ್ಣು, ಡ್ರೈ ಫ್ರೂಟ್ಗಳಲ್ಲಿ ಹೆಚ್ಚಾಗಿ ಸಿಗುತ್ತದೆ. ನಮ್ಮ ದೇಹಕ್ಕೆ ಬೇಕಾಗುವ ಪ್ರಮುಖ ಖನಿಜಗಳ ಪಟ್ಟಿ ಮತ್ತು ಅವುಗಳ ಆಕಾರಗಳು, ಪ್ರಯೋಜನ ಮತ್ತು ಅವುಗಳ ಕೊರತೆಯಿಂದ ಉಂಟಾಗುವ ರೋಗಗಳು ಹೀಗಿವೆ. ಇಲ್ಲಿ ನೋಡುವ ಹಾಗೆ ಕ್ಯಾಲ್ಸಿಯಂ ಸದೃಢ ಮೂಳೆ ಮತ್ತು ಹಲ್ಲುಗಳ ನಿರ್ವಹಣೆಯಲ್ಲಿ ಸಹಯೋಗವಾಗುತ್ತದೆ. ಇದರ ಆಕರಗಳು ಹಾಲು, ಮೊಸರು, ರಾಗಿ. ಇದರ ಕೊರತೆಯಿಂದ ದುರ್ಬಲ ಮೂಳೆಗಳು, ರಿಕೆಟ್ಸ್ ಎಂಬ ರೋಗಗಳು ಬರುತ್ತದೆ. ಕಬ್ಬಿಣ ಹಿಮೋಗ್ಲೋಬಿನ್ ಅನ್ನು ಉತ್ಪಾದಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಇದರ ಆಕರ ಪಾಲಕ್, ಬೆಲ್ಲ, ಖರ್ಜೂರ ಹಾಗೂ ಮಾಂಸ.
ಇದರ ಕೊರತೆಯಿಂದ ರಕ್ತಹೀನತೆ, ಆಯಾಸ ಹಾಗೂ ಬಿಳಿಚಿಕೊಂಡ ಚರ್ಮ ಉಂಟಾಗುತ್ತದೆ. ಅಯೋಡಿನ್ ದೇಹದ ಚಯಾಪಚಯ ಕ್ರಿಯೆಯನ್ನು, ಮಿದುಳಿನ ಬೆಳವಣಿಗೆಯನ್ನು ಮತ್ತು ಥೈರಾಯ್ಡಿನ ಕಾರ್ಯವನ್ನು ಬೆಂಬಲಿಸುವ ಸಹಾಯ ಮಾಡುತ್ತದೆ. ಇದರ ಆಕಾರ ಸಮುದ್ರ ಆಹಾರ. ಇದರ ಕೊರತೆ ಗಾಯ್ಟರ್ ಎಂಬ ರೋಗವನ್ನು ಉಂಟುಮಾಡುತ್ತದೆ. ಫಾಸ್ಫರಸ್ ಸದೃಢ ಮೂಳೆಗಳನ್ನು, ಹಲ್ಲುಗಳನ್ನು ಮತ್ತು ಆರೋಗ್ಯವಂತ ಜೀವಕೋಶಗಳನ್ನು ಮತ್ತು ಕೋಶೀಯ ರಚನೆಗಳನ್ನು ನಿರ್ವಹಿಸುವುದು. ಇದರ ಆಕಾರಗಳು ಹಾಲು, ಮೀನು ಹಾಗೂ ಬೀಜಗಳು. ಇದರ ಕೊರತೆಯಿಂದ ದುರ್ಬಲ ಸ್ನಾಯುಗಳು, ಮೂಳೆ ನೋವು ಉಂಟಾಗುತ್ತದೆ. ಪೊಟ್ಯಾಷಿಯಂ ನರಗಳ ಸಂಕೇತವನ್ನು ಮತ್ತು ಸ್ನಾಯುಗಳ ಸಂಕುಚವನ್ನು ನಿಯಂತ್ರಿಸುತ್ತದೆ. ಇದರ ಆಕಾರಗಳು ಬಾಳೆಹಣ್ಣು ಮತ್ತು ಎಳೆನೀರು. ಇದರ ಕೊರತೆಯಿಂದ ಸ್ನಾಯುಗಳ ಸೆಳೆತವು ಉಂಟಾಗುತ್ತದೆ. ಈಗ ಪೋಷಕಾಂಶಗಳನ್ನು ಪರಿಚಯಿಸಿದ ನಂತರ ವಿದ್ಯಾರ್ಥಿಗಳಿಗೆ ಅವುಗಳನ್ನು ಮನನ ಮಾಡಲು ಸಹಾಯ ಮಾಡುವ ಚಟುವಟಿಕೆಯನ್ನು ನೋಡೋಣ. ಇಲ್ಲಿ ನೋಡುವ ಹಾಗೆ ಆರೋಗ್ಯಕರ ಮತ್ತು ಅನಾರೋಗ್ಯಕರ ಆಹಾರಗಳ ನಾನಾ ತರಹದ ಚಿತ್ರಗಳನ್ನು ಮುದ್ರಿಸಿ ತರಬೇಕು. ಅಂದರೆ ಹಣ್ಣುಗಳು, ತರಕಾರಿಗಳು, ತಿನ್ನಬಹುದಾದ ಇತರ ಆಹಾರ ಪದಾರ್ಥಗಳನ್ನು ತರಬೇಕು. ಆಹಾರದ ಚಿತ್ರಗಳನ್ನು ಆರೋಗ್ಯಕರ ಮತ್ತು ಅನಾರೋಗ್ಯಕರ ಆಹಾರವೆಂದು ವಿಂಗಡಿಸಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಬೇಕು. ಈಗಾಗಲೇ ನಾವು ಸಮತೋಲಿತ ಆಹಾರದ ಬಗ್ಗೆ ಮಾತನಾಡಿದ್ದೇವೆ. ಈಗ ನೀರಿನ ಬಗ್ಗೆ ತಿಳಿದುಕೊಳ್ಳೋಣ. ನೀರು ಎಲ್ಲ ಜೀವಿಗಳಿಗೂ ಅತ್ಯಗತ್ಯ ಎನ್ನುವುದನ್ನು ನಾವು ನೋಡಿದ್ದೇವೆ. ಈಗ ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ನೀರಿನ ಗುಣಗಳು ಹೇಗೆ ಅರ್ಥೈಸಬಹುದು ಎಂದು ನೋಡೋಣ. ಇದನ್ನು ಸಾಧಿಸಲು ಚಟುವಟಿಕೆಗಳ ಪಟ್ಟಿಯನ್ನು ಇಲ್ಲಿ ತೋರಿಸಲಾಗಿದೆ. ಮೊದಲನೇ ಚಟುವಟಿಕೆ ಹೀಗಿದೆ. ವಿದ್ಯಾರ್ಥಿಗಳಿಗೆ ಒಂದು ಕೈಯಲ್ಲಿ ಖಾಲಿ ಬಾಟಲಿಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ನೀರಿನಿಂದ ತುಂಬಿದ ಬಾಟಲಿಯನ್ನು ಹಿಡಿದುಕೊಳ್ಳಲು ಹೇಳಿ. ಈ ಚಟುವಟಿಕೆಯನ್ನು ಮಾಡುವಾಗ ವಿದ್ಯಾರ್ಥಿಗಳಿಗೆ ಈ ಗುಣದ ಅನುಭವವನ್ನು ನೀಡಲಾಗುತ್ತದೆ. ಈಗ ಕೆಲವು ಸ್ವಾವಲೋಕನ ಪ್ರಶ್ನೆಗಳನ್ನು ಕೇಳಿ. ಒಂದೆರಡು ಪ್ರಶ್ನೆಗಳು ಇಲ್ಲಿ ನೀಡಲಾಗಿದೆ. ಯಾವ ಬಾಟಲಿ ಹೆಚ್ಚು ಭಾರವಿದೆ? ಇದು ಏನನ್ನು ಸೂಚಿಸುತ್ತದೆ? ಈ ಪ್ರಶ್ನೆಯನ್ನು ಕೇಳುವಾಗ ವಿದ್ಯಾರ್ಥಿಗಳಿಗೆ ನೀರಿನ ಗುಣದ ಅವಲೋಕನ ಮಾಡಿಕೊಳ್ಳಲು ಅವಕಾಶವನ್ನು ನೀಡಲಾಗುತ್ತದೆ. ಈ ಪ್ರಶ್ನೆಗಳನ್ನು ಉತ್ತರಿಸುವಾಗ ವಿದ್ಯಾರ್ಥಿಗಳು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ನೀರು ದ್ರವರಾಶಿಯನ್ನು ಹೊಂದಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ನಂತರ ನೀರಿನ ಈ ಗುಣದ ದೈನಂದಿನ ಜೀವನದಲ್ಲಿ ಎಲ್ಲಿ ಕಾಣಬಹುದು ಎಂದು ವಿದ್ಯಾರ್ಥಿಗಳು ಪಟ್ಟಿ ಮಾಡಿದರೆ ಆ ಪರಿಕಲ್ಪನೆಯನ್ನು ದೈನಂದಿನ ಜೀವನಕ್ಕೆ ಅನ್ವಯಿಸುತ್ತಾರೆ. ಇಲ್ಲೊಂದು ದೈನಂದಿನ ಜೀವನದ ಅನ್ವಯವನ್ನು ನೀಡಲಾಗಿದೆ. ಒದ್ದೆ ಬಟ್ಟೆಗಳು ಭಾರವೆನಿಸುತ್ತದೆ. ಇದಕ್ಕೆ ಕಾರಣ ನೀರು ದ್ರವ್ಯರಾಶಿಯನ್ನು ಹೊಂದಿದೆ. ಈಗ ಎರಡನೇ ಚಟುವಟಿಕೆಯನ್ನು ನೋಡೋಣ. ಈ ಚಟುವಟಿಕೆಗಾಗಿ ಒಂದು ಮೇಜಿನ ಮೇಲೆ ವಿವಿಧ ಆಕಾರವನ್ನು ಹೊಂದಿರುವ ಪಾತ್ರೆಗಳನ್ನು ಜೋಡಿಸಿ. ಉದಾಹರಣೆಗೆ ಬಟ್ಟಲು, ಲೋಟ, ಪ್ರಣಾಳ ಮುಂತಾದವು. ಈಗ ಓರ್ವ ವಿದ್ಯಾರ್ಥಿಗೆ ಈ ಪಾತ್ರೆಗಳಲ್ಲಿ ಸ್ವಲ್ಪ ನೀರನ್ನು ಹಾಕಲು ಹೇಳಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಭವವನ್ನು ನೀಡಲಾಗುತ್ತದೆ. ಈಗ ಸ್ವಾವಲೋಕನ ಹಂತಕ್ಕೆ ಹೋಗೋಣ. ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ. ಉದಾಹರಣೆಗೆ, ನೀರು ಯಾವ ಆಕಾರ ಪಡೆದಿದೆ? ಇದು ಏನನ್ನು ಸೂಚಿಸುತ್ತದೆ? ಈ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರ ವಿದ್ಯಾರ್ಥಿಗಳು ನೀರಿಗೆ ನಿರ್ದಿಷ್ಟ ಆಕಾರವಿಲ್ಲ ಎಂದು ಪರಿಕಲ್ಪಿಸಿಕೊಳ್ಳಬೇಕು. ನಂತರ ಅದರ ದೈನಂದಿನ ಜೀವನದ ಅನ್ವಯಗಳನ್ನು ಹೇಳಲು ಪ್ರಯತ್ನಿಸಬೇಕು. ಉದಾಹರಣೆಗೆ, ನದಿಗಳು, ಕೆರೆಗಳು ಮತ್ತು ಸರೋವರಗಳಲ್ಲಿ ನೀರು ನಿರ್ದಿಷ್ಟ ಆಕಾರವನ್ನು ಹೊಂದಿರುವುದಿಲ್ಲ. ಅವುಗಳ ಆಕಾರದ ಅನುಸಾರ ನೀರು ತನ್ನ ಆಕಾರವನ್ನು ಪಡೆಯುತ್ತದೆ. ಈ ಚಟುವಟಿಕೆಯು ನೀರಿಗೆ ಯಾವುದೇ ನಿರ್ದಿಷ್ಟ ಆಕಾರವಿಲ್ಲ ಎಂದು ಸೂಚಿಸುತ್ತದೆ. ಈಗ ಮೂರನೇ ಚಟುವಟಿಕೆಯನ್ನು ನೋಡೋಣ. ಈ ಚಟುವಟಿಕೆಗಾಗಿ ಒಂದು ಲೋಟ ಹಾಗೂ ನೀರನ್ನು ತೆಗೆದುಕೊಳ್ಳಿ. ಈಗ ಓರ್ವ ವಿದ್ಯಾರ್ಥಿಗೆ ಲೋಟದಲ್ಲಿ ನೀರನ್ನು ಹಾಕಿ ಅದರ ವಾಸನೆ ಮತ್ತು ರುಚಿಯನ್ನು ನೋಡಲು ಹೇಳಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಭವವನ್ನು ನೀಡಲಾಗುತ್ತಿದೆ. ಈಗ ಸ್ವಾವಲೋಕನ ಹಂತಕ್ಕೆ ಹೋಗೋಣ. ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳೋಣ. ಉದಾಹರಣೆಗೆ, ನೀರಿಗೆ ವಾಸನೆ, ರುಚಿ ಮತ್ತು ಬಣ್ಣ ಇದೆಯೇ? ಈ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರ ವಿದ್ಯಾರ್ಥಿಗಳು ನೀರು ರುಚಿ ಮತ್ತು ವಾಸನೆ ರಹಿತವಾಗಿದೆ ಎಂದು ಪರಿಕಲ್ಪಿಸಿಕೊಳ್ಳಬೇಕು. ನಂತರ ಅದರ ದೈನಂದಿನ ಜೀವನದ ಅನ್ವಯಗಳನ್ನು ಹೇಳಲು ಪ್ರಯತ್ನಿಸಬೇಕು. ಉದಾಹರಣೆಗೆ, ಅಡುಗೆ ಮಾಡಲು ಉಪಯೋಗಿಸುತ್ತಾರೆ ಎಂದು ಹೇಳಬಹುದು.
ಈ ಚಟುವಟಿಕೆಯು ನೀರಿಗೆ ಯಾವುದೇ ತರಹದ ರುಚಿ ಅಥವಾ ವಾಸನೆ ಇರುವುದಿಲ್ಲವೆಂದು ಸೂಚಿಸುತ್ತದೆ. ಈಗ 4ನೆಯ ಚಟುವಟಿಕೆಯನ್ನು ನೋಡೋಣ. ಈ ಚಟುವಟಿಕೆಗಾಗಿ ಒಂದು ಪಾತ್ರೆ, ಚಮಚ, ಸಕ್ಕರೆ ಅಥವಾ ಉಪ್ಪನ್ನು ತೆಗೆದುಕೊಳ್ಳಿ. ಈಗ ಓರ್ವ ವಿದ್ಯಾರ್ಥಿಗೆ ಈ ಪಾತ್ರೆಗಳಲ್ಲಿ ಸ್ವಲ್ಪ ನೀರನ್ನು ಹಾಕಿ 1 ಚಮಚದಷ್ಟು ಸಕ್ಕರೆ ಅಥವಾ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕಲು ಹೇಳಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಭವವನ್ನು ನೀಡಲಾಗುತ್ತದೆ. ಈಗ ಸ್ವಾವಲೋಕನ ಹಂತಕ್ಕೆ ಹೋಗೋಣ. ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ. ಉದಾಹರಣೆಗೆ, ಉಪ್ಪು ಅಥವಾ ಸಕ್ಕರೆ ನೀರಿನಲ್ಲಿ ವಿಲೀನವಾಯಿತೆ? ಇದು ಏನನ್ನು ಸೂಚಿಸುತ್ತದೆ? ಈ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರ ವಿದ್ಯಾರ್ಥಿಗಳು ನೀರು ಬಹುತೇಕ ಸಂಯುಕ್ತಗಳಲ್ಲಿ ವಿಲೀನವಾಗುತ್ತದೆ ಎಂದು ಪರಿಕಲ್ಪಿಸಿಕೊಳ್ಳಬೇಕು. ನಂತರ ಅದರ ದೈನಂದಿನ ಜೀವನದ ಅನ್ವಯಗಳನ್ನು ಹೇಳಲು ಪ್ರಯತ್ನಿಸಬೇಕು. ಉದಾಹರಣೆಗೆ, ನಮ್ಮ ದೇಹದಲ್ಲಿರುವ ವಿಷಕಾರಿ ತ್ಯಾಜ್ಯವನ್ನು ವಿಸರ್ಜಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ನೀರು ಒಂದು ಸಾರ್ವತ್ರಿಕ ದ್ರವ ಎಂದು ಹೇಳಬಹುದು. ಈಗ 5ನೇ ಚಟುವಟಿಕೆಯನ್ನು ನೋಡೋಣ. ಈ ಚಟುವಟಿಕೆಗಾಗಿ ಒಂದು ಪಾತ್ರೆ, ಬರ್ನರ್ ಹಾಗೂ ಸ್ಟ್ಯಾಂಡ್ ತೆಗೆದುಕೊಳ್ಳಿ. ಈಗ ಓರ್ವ ವಿದ್ಯಾರ್ಥಿಗೆ ಈ ಪಾತ್ರೆಗಳಲ್ಲಿ ಸ್ವಲ್ಪ ಮಂಜುಗಡ್ಡೆಯನ್ನು ಹಾಕಿ ಅದು ಆವಿಯಾಗುವವರೆಗೂ ಬರ್ನರ್ ಮೇಲೆ ಅದನ್ನು ಕಾಯಿಸಲು ಹೇಳಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಭವವನ್ನು ನೀಡಲಾಗುತ್ತದೆ. ಈಗ ಸ್ವಾವಲೋಕನ ಹಂತಕ್ಕೆ ಹೋದರೆ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಉದಾಹರಣೆಗೆ, ಮಂಜುಗಡ್ಡೆ, ನೀರು ಮತ್ತು ಆವಿಯ ಸ್ಥಿತಿ ಎಂದರೆ ಏನು? ಆವೀಕರಣ ಎಂದರೇನು? ಈ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರ ವಿದ್ಯಾರ್ಥಿಗಳು ನೀರು ಪದಾರ್ಥದ 3 ಸ್ಥಿತಿಗಳನ್ನು ಹೊಂದಿದೆ: ಘನ, ದ್ರವ ಮತ್ತು ಅನಿಲ ಎಂದು ಪರಿಕಲ್ಪಿಸಿಕೊಳ್ಳಬೇಕು. ನಂತರ ಅದರ ದೈನಂದಿನ ಜೀವನದ ಅನ್ವಯಗಳನ್ನು ಹೇಳಲು ಪ್ರಯತ್ನಿಸಬೇಕು. ಉದಾಹರಣೆಗೆ, ಮಂಜುಗಡ್ಡೆ ತಯಾರಿಕೆ ಪ್ರೆಷರ್ ಕುಕ್ಕರ್ ಎಂದು ಹೇಳಬಹುದು. ಈಗ ಇಲ್ಲೊಂದು ಪ್ರಶ್ನೆ ಇದೆ. ನಿಮ್ಮ ಅವಲೋಕನದ ಆಧಾರದ ಮೇಲೆ ನಿಮ್ಮ ಪ್ರಕಾರ ನಮ್ಮ ಸುತ್ತಲೂ ಕಂಡುಬರುವ ವಸ್ತುಗಳು ಒಂದೇ ಪದಾರ್ಥದಿಂದ ಮಾಡಲ್ಪಟ್ಟಿರುತ್ತವೆಯೇ? ಎ, ಹೌದು, ಎಲ್ಲ ವಸ್ತುಗಳು ಒಂದೇ ರೀತಿಯ ಪದಾರ್ಥದಿಂದ ಮಾಡಲ್ಪಟ್ಟಿರುತ್ತವೆ. ಬಿ, ಇಲ್ಲ, ವಸ್ತುಗಳು ಅವುಗಳ ಉದ್ದೇಶ ಮತ್ತು ಗುಣಗಳ ಆಧಾರದ ಮೇಲೆ ಬೇರೆ ಬೇರೆ ಪದಾರ್ಥಗಳಿಂದ ಮಾಡಲ್ಪಟ್ಟಿರುತ್ತವೆ. ಸಿ, ಇಲ್ಲ, ನೈಸರ್ಗಿಕ ವಸ್ತುಗಳು, ಉದಾಹರಣೆಗೆ ಮರ, ಕಲ್ಲು, ಒಂದೇ ಪದಾರ್ಥದಿಂದ ಮಾಡಲ್ಪಟ್ಟಿರುತ್ತವೆ. ಆಪ್ಷನ್ ಡಿ, ಇಲ್ಲ, ಮಾನವ ನಿರ್ಮಿತ ವಸ್ತುಗಳು, ಉದಾಹರಣೆಗೆ ಪ್ಲಾಸ್ಟಿಕ್, ಲೋಹ, ಒಂದೇ ಪದಾರ್ಥದಿಂದ ಮಾಡಲ್ಪಟ್ಟಿರುತ್ತವೆ. ಈಗ ಈ ಪ್ರಶ್ನೆಗೆ ಉತ್ತರ ನೋಡುವುದಾದರೆ ಆಪ್ಷನ್ ಬಿ, ಇಲ್ಲ, ವಸ್ತುಗಳು ಅವುಗಳ ಉದ್ದೇಶ ಮತ್ತು ಗುಣಗಳ ಆಧಾರದ ಮೇಲೆ ಬೇರೆ ಬೇರೆ ಪದಾರ್ಥಗಳಿಂದ ಮಾಡಲ್ಪಟ್ಟಿರುತ್ತದೆ. ಏಕೆಂದರೆ ಪ್ರತಿಯೊಂದು ವಸ್ತು ಅಥವಾ ಪದಾರ್ಥ ಅದರದ್ದೇ ಆದ ಗುಣಗಳನ್ನು ಹೊಂದಿರುತ್ತದೆ. ಈಗ ಪದಾರ್ಥಗಳ ಗುಣಗಳನ್ನು ನೋಡುವುದಾದರೆ ಮೊದಲನೆಯದು ನೋಟ. ನೋಟ ಪದಾರ್ಥಗಳು ಹೇಗೆ ಕಾಣಿಸುತ್ತದೆ ಎಂದು ಸೂಚಿಸುತ್ತದೆ. ಈ ಗುಣವು 2 ರೀತಿಯಾಗಿ ವಿಂಗಡಿಸಲಾಗುತ್ತದೆ. ಮೊದಲನೆಯದು ಹೊಳೆಯುವ ಅಥವಾ ಮಿನುಗುವ ಪದಾರ್ಥ. ಇದಕ್ಕೆ ಉದಾಹರಣೆ ಯಾವುದಾದರೂ ಒಂದು ಲೋಹ. ಎರಡನೆಯದ್ದು ಒಂದು ಮಬ್ಬಾದ ಪದಾರ್ಥ. ಇದಕ್ಕೆ ಉದಾಹರಣೆ ಒಂದು ಮರದ ದಿಂಡು. ಪದಾರ್ಥದ 2ನೇ ಗುಣ ಗಟ್ಟಿತನ. ಪದಾರ್ಥವನ್ನು ಎಷ್ಟು ಸುಲಭವಾಗಿ ಮುರಿಯಬಹುದು, ಒತ್ತಬಹುದು ಅಥವಾ ತರಚಬಹುದು ಎಂಬುದನ್ನು ಗಟ್ಟಿತನ ನಿರ್ಧರಿಸುತ್ತದೆ. ಗಟ್ಟಿತನವನ್ನು 2 ರೀತಿಯಾಗಿ ವಿಂಗಡಿಸಬಹುದು: ಗಡಸು ಹಾಗೂ ಮೃದು. ಗಡಸು ವಸ್ತುವಿಗೆ ಉದಾಹರಣೆ ವಜ್ರ ಅಥವಾ ಮರದ ದಿಂಡು. ಮತ್ತು ಮೃದುವಾದ ವಸ್ತು, ಇದಕ್ಕೆ ಉದಾಹರಣೆ ಜೇಡಿಮಣ್ಣು. ಪದಾರ್ಥದ 3ನೇ ಗುಣ ಪಾರದರ್ಶಕತೆ. ಪಾರದರ್ಶಕತೆ ಒಂದು ಪದಾರ್ಥದ ಮೂಲಕ ಹಾದು ಹೋಗುವ ಬೆಳಕನ್ನು ಸೂಚಿಸುತ್ತದೆ. ಪಾರದರ್ಶಕತೆಯನ್ನು 3 ರೀತಿಯಾಗಿ ವಿಂಗಡಿಸಲಾಗುತ್ತದೆ: ಪಾರದರ್ಶಕ, ಅರೆ ಪಾರದರ್ಶಕ ಹಾಗೂ ಅಪಾರದರ್ಶಕ. ಪಾರದರ್ಶಕ ವಸ್ತುವಿಗೆ ಉದಾಹರಣೆ ಒಂದು ತೆಳುವಾದ ಪ್ಲಾಸ್ಟಿಕ್ ಹಾಳೆ. ಅರೆ ಪಾರದರ್ಶಕ ವಸ್ತುವಿಗೆ ಉದಾಹರಣೆ ಪ್ಲಾಸ್ಟಿಕ್ ಹಾಳೆಗಳ ಪದರಗಳು. ಅಪಾರದರ್ಶಕ ವಸ್ತುವಿನ ಉದಾಹರಣೆ ಒಂದು ಕಾಗದ. ಪದಾರ್ಥದ 4ನೇ ಗುಣ ವಿಲೀನತೆ. ವಿಲೀನತೆ ದ್ರವದಲ್ಲಿ ವಿಲೀನವಾಗುವ ಪದಾರ್ಥವನ್ನು ಉಲ್ಲೇಖಿಸುತ್ತದೆ. ಇಲ್ಲಿ ದ್ರವದ ರೂಪದಲ್ಲಿ ನೀರಾಗಿರಬಹುದು ಹಾಗೂ ಪದಾರ್ಥದ ರೂಪದಲ್ಲಿ ಸಾಮಾನ್ಯವಾಗಿ ಯಾವುದಾದರೂ ಘನವಸ್ತು ಆಗಿರಬಹುದು. ವಿಲೀನತೆಯು 2 ರೀತಿಯಾಗಿ ವಿಂಗಡಿಸಲ್ಪಡುತ್ತದೆ: ವಿಲೀನವಾಗುವ ವಸ್ತು ಹಾಗೂ ವಿಲೀನವಾಗದಿರುವ ವಸ್ತು. ವಿಲೀನವಾಗುವ ವಸ್ತುವಿಗೆ ಉದಾಹರಣೆ ಸಕ್ಕರೆ ಮತ್ತು ನೀರಿನ ಮಿಶ್ರಣ.
ಏಕೆಂದರೆ ಸಕ್ಕರೆಯು ನೀರಿನೊಂದಿಗೆ ಸಂಪೂರ್ಣವಾಗಿ ವಿಲೀನವಾಗುತ್ತದೆ. ಆದರೆ ವಿಲೀನವಾಗದಿರುವ ವಸ್ತುವಿಗೆ ಉದಾಹರಣೆ ಮಣ್ಣು ಹಾಗೂ ನೀರಿನ ಮಿಶ್ರಣ, ಏಕೆಂದರೆ ಮಣ್ಣು ನೀರಿನೊಂದಿಗೆ ಸಂಪೂರ್ಣವಾಗಿ ವಿಲೀನವಾಗುವುದಿಲ್ಲ. ಪದಾರ್ಥದ 5ನೇ ಗುಣ ದ್ರವ್ಯರಾಶಿ. ದ್ರವ್ಯರಾಶಿ ಒಂದು ವಸ್ತುವಿನಲ್ಲಿ ಇರುವ ಪದಾರ್ಥದ ಪ್ರಮಾಣವಾಗಿರುತ್ತದೆ. ದ್ರವ್ಯರಾಶಿಯು 2 ರೀತಿಯಾಗಿ ವಿಂಗಡಿಸಲಾಗುತ್ತದೆ. ಮೊದಲನೆಯದ್ದು ತೂಕವಿರುವ ವಸ್ತು, ಎರಡನೆಯದು ಹಗುರವಾದ ವಸ್ತು. ತೂಕವಿರುವ ವಸ್ತುವಿಗೆ ಉದಾಹರಣೆ ಕಲ್ಲು, ಹಗುರವಾದ ವಸ್ತುವಿಗೆ ಉದಾಹರಣೆ ಸ್ಪಾಂಜ್. ಪದಾರ್ಥದ 6ನೇ ಗುಣ ಪರಿಮಾಣ. ಪರಿಮಾಣ ಒಂದು ಪದಾರ್ಥವು ಆಕ್ರಮಿಸುವ ಸ್ಥಳದ ಪ್ರಮಾಣ. ಪರಿಮಾಣವು 2 ರೀತಿಯಾಗಿ ವಿಂಗಡಿಸಲಾಗುತ್ತದೆ: ಕಮ್ಮಿ ಪ್ರಮಾಣವಿರುವ ವಸ್ತು ಹಾಗೂ ಜಾಸ್ತಿ ಪ್ರಮಾಣವಿರುವ ವಸ್ತು. ಜಾಸ್ತಿ ಪ್ರಮಾಣವಿರುವ ವಸ್ತುವಿಗೆ ಉದಾಹರಣೆ ಒಂದು ಲೋಟದಲ್ಲಿರುವ ನೀರು, ಹಾಗೂ ಕಮ್ಮಿ ಪ್ರಮಾಣವಿರುವ ವಸ್ತುವಿಗೆ ಉದಾಹರಣೆ ಒಂದು ಚಮಚದಷ್ಟು ನೀರು. ಈಗ ಇಲ್ಲೊಂದು ಪ್ರಶ್ನೆ. ಇಲ್ಲಿ ತೋರಿಸಿದಂತಹ ಒಂದು ಸುಸ್ಥಿರವಾದ ಮನೆಯನ್ನು ನೀವು ನಿರ್ಮಿಸಿದರೆ ಯಾವ ವಿಧದ ವಸ್ತುಗಳನ್ನು ನೀವು ಬಳಸುವಿರಿ? ಇದಕ್ಕೆ ಉತ್ತರ, ಇಲ್ಲಿಯವರೆಗೂ ನಾವು ನೋಡಿರುವ ಎಲ್ಲ ವಸ್ತುಗಳನ್ನು ಈ ಮನೆಯನ್ನು ಕಟ್ಟಲು ಉಪಯೋಗಿಸಬಹುದು. ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ನಾವು ಹೇಗೆ ಮೌಲ್ಯಮಾಪನ ಮಾಡಬಹುದು? ಇದಕ್ಕೆ ನಿಮ್ಮ ಅನಿಸಿಕೆಗಳೇನು? ಈಗ ಈ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸೋಣ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ಅಳೆಯಲು ನಮಗೆ 3 ಮುಖ್ಯ ವಿಷಯಗಳ ಅರಿವಿರಬೇಕು. ಅವುಗಳೇನೆಂದರೆ, ವಿದ್ಯಾರ್ಥಿಗಳು ಏನನ್ನು ತಿಳಿದಿರಬೇಕು ಅಥವಾ ಏನನ್ನು ಮಾಡಲು ಸಾಧ್ಯವಾಗಬೇಕು, ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ, ಕಲಿಕೆಯನ್ನು ಹೇಗೆ ಅಳೆಯಲಾಗುತ್ತದೆ. ಈ 3 ಅಂಶಗಳನ್ನು ಅರಿತುಕೊಂಡ ನಂತರ ಮೌಲ್ಯಮಾಪನ ಮಾಡುವುದು ಸುಲಭ. ಮೌಲ್ಯಮಾಪನ ಮಾಡಲು ಪ್ರಶ್ನೆ ಪತ್ರಿಕೆಯನ್ನು ಸೃಜಿಸಲು ಬ್ಲೂಮ್ಸ್ ಟ್ಯಾಕ್ಸಾನಮಿಯನ್ನು ಉಪಯೋಗಿಸಿದಾಗ ಮೌಲ್ಯಮಾಪನವನ್ನು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಮಾಡುವುದು ಸಾಧ್ಯವಾಗುತ್ತದೆ. ಹಾಗೆ ಈ ಚೌಕಟ್ಟಿನಲ್ಲಿ ಮೌಲ್ಯಮಾಪನ ಮಾಡಿದಾಗ ವಿದ್ಯಾರ್ಥಿಗಳು ತಮಗೆ ಗ್ರಹಿಸಲು ಕಷ್ಟಕರವಾಗಿರುವ ವಿಷಯಗಳನ್ನು ಅರ್ಥೈಸಿಕೊಂಡಿದ್ದಾರೆ ಮತ್ತು ತಮ್ಮ ಹೊಸ ಜ್ಞಾನವನ್ನು ಬಳಸಲು ಸಿದ್ಧರಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಹಂತಗಳು ಹೀಗಿವೆ: ಸ್ಮರಣೆ, ತಿಳುವಳಿಕೆ, ಅನ್ವಯ, ವಿಶ್ಲೇಷಣೆ, ಮೌಲ್ಯಮಾಪನ ಮತ್ತು ರಚನೆ. ಈಗ ಪಾಠ ಆಧಾರಿತ ಮೌಲ್ಯಾಂಕನ ಮಾಡಲು ಕೆಲವು ಸೂಚನೆಗಳನ್ನು ನೋಡೋಣ. ಕಲಿಕಾ ಫಲವನ್ನು ಎಲ್ಲೋ ಎಂದು ಕೂಡ ಹೇಳಲಾಗುತ್ತದೆ. ಕಲಿಕಾ ಫಲವನ್ನು ಆಯ್ಕೆ ಮಾಡಿ ಅದರ ಪ್ರಮುಖ ಪರಿಕಲ್ಪನೆಗಳನ್ನು ಗುರುತಿಸಿ ಅವುಗಳನ್ನು ವ್ಯಾಖ್ಯಾನಿಸಿ. 1 ಅಥವಾ ಒಂದಕ್ಕಿಂತ ಹೆಚ್ಚು ವಿವಿಧ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ. ಬಹು ಆಯ್ಕೆಯ ಪ್ರಶ್ನೆಗಳು, ಚಿಕ್ಕ ವಿವರಣಾತ್ಮಕ ಪ್ರಶ್ನೆಗಳು ಮತ್ತು ಪ್ರಾಯೋಗಿಕವಾಗಿ ಅವಲೋಕಿಸುವ ಚಟುವಟಿಕೆಗಳನ್ನು, ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಬಳಸಿ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಪ್ರಕಾರ ಪ್ರಶ್ನೆಗಳನ್ನು ರಚಿಸಿ. ಪರಿಣಾಮಕಾರಿ ಮೌಲ್ಯಮಾಪನಕ್ಕಾಗಿ ಬ್ಲೂಮ್ಸ್ನ ಬೇರೆ ಬೇರೆ ಹಂತಗಳನ್ನು ಅವಶ್ಯವಾಗಿ ಸೇರಿಸಿ. ನಿತ್ಯ ಜೀವನದ ಅನ್ವಯಿಕೆಗಳನ್ನು ಸೇರಿಸಿ. ವಿದ್ಯಾರ್ಥಿಗಳಿಗೆ ಪರಿಚಿತವಾದ ಉದಾಹರಣೆಯನ್ನು ಬಳಸಿ. ಸರಳ ಭಾಷೆಯನ್ನು ಬಳಸಿ. ಈಗ ಪ್ರಶ್ನೆಗಳ ವಿಧಗಳನ್ನು ನೋಡೋಣ. 1 ಅಂಕದ ಪ್ರಶ್ನೆಗಳನ್ನು ಈ ವಿಧಗಳಲ್ಲಿ ಕೇಳಬಹುದು. ಕೆಳಗಿನವುಗಳನ್ನು ಹೆಸರಿಸಿ. ಬಿಟ್ಟ ಸ್ಥಳ ತುಂಬಿರಿ. 1 ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಬಹು ಆಯ್ಕೆ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳನ್ನು ಈ ವಿಧದಲ್ಲಿ ಕೇಳಬಹುದು. 2 ವಾಕ್ಯಗಳಲ್ಲಿ ಉತ್ತರಿಸಿ. ವ್ಯತ್ಯಾಸಗಳನ್ನು ಬರೆಯಿರಿ. ಹೊಂದಿಸಿ ಬರೆಯಿರಿ. 3 ಅಂಕದ ಪ್ರಶ್ನೆಗಳನ್ನು ಈ ವಿಧಗಳಲ್ಲಿ ಕೇಳಬಹುದು. 2 ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಹೊಂದಿಸಿ ಬರೆಯಿರಿ. ಟಿಪ್ಪಣಿ ಬರೆಯಿರಿ ಅಥವಾ ಸಂಕ್ಷಿಪ್ತವಾಗಿ ವಿವರಿಸಿ. 4 ಅಂಕದ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ, ವಿವರಣಾತ್ಮಕ ಪ್ರಶ್ನೆ, ಸಾಂಖ್ಯಿಕ ಸಮಸ್ಯೆಗಳು, ಚಿತ್ರ ಬಿಡಿಸುವುದು. ಈಗ 6ನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನವನ್ನು ನೋಡೋಣ. ಪಾಠ: ನಮ್ಮ ಸುತ್ತಲಿನಲ್ಲಿರುವ ಪದಾರ್ಥಗಳು. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ: ಕಬ್ಬಿಣ ಆಕ್ಸಿಜನ್ ಮತ್ತು ತೇವಾಂಶದೊಂದಿಗೆ ವರ್ತಿಸಿ ಡ್ಯಾಶನ್ನು ರೂಪಿಸುತ್ತದೆ. 2ನೇ ಪ್ರಶ್ನೆ: ಬ್ಯಾಕ್ಟೀರಿಯಾದಿಂದ ನೈಸರ್ಗಿಕವಾಗಿ ವಿಘಟನೆಗೊಳ್ಳುವ ವಸ್ತುವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. 3ನೇ ಪ್ರಶ್ನೆ: ಪ್ಲಾಸ್ಟಿಕ್ ಒಂದು ಡ್ಯಾಶ್ ವಸ್ತುವಾಗಿದೆ ಏಕೆಂದರೆ ಅದು ಸುಲಭವಾಗಿ ವಿಘಟನೆಯಾಗುವುದಿಲ್ಲ. 4ನೆಯ ಪ್ರಶ್ನೆ: ಇವುಗಳಲ್ಲಿ ಯಾವುದು ನೈಸರ್ಗಿಕ ವಸ್ತುವಾಗಿದೆ? ಎ ನೈಲಾನ್, ಬಿ PVC, ಸಿ ರೇಷ್ಮೆ, ಡಿ ಪಾಲಿಸ್ಟರ್.
5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ? ಎ ರಬ್ಬರ್, ಬಿ ಮರ, ಸಿ ತಾಮ್ರ, ಡಿ ಪ್ಲಾಸ್ಟಿಕ್. 2 ಅಂಕಗಳ ಪ್ರಶ್ನೆಗಳು, ಅತಿ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಗರಿ ನೀರಿನ ಮೇಲೆ ತೇಲುತ್ತದೆ ಆದರೆ ಕಲ್ಲುಗಳು ಮುಳುಗುತ್ತವೆ, ವಿವರಿಸಿ. 2ನೆಯ ಪ್ರಶ್ನೆ, ನೈಸರ್ಗಿಕ ಮತ್ತು ಕೃತಕ ನಾರುಗಳ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ. 4 ಅಂಕಗಳ ಪ್ರಶ್ನೆಗಳು, ವಿವರಣಾತ್ಮಕ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರಕವಾಗಿದೆ. ಈ ಹೇಳಿಕೆಯನ್ನು 3 ಕಾರಣಗಳೊಂದಿಗೆ ಸಮರ್ಥಿಸಿ. ಪ್ಲಾಸ್ಟಿಕ್ಗೆ 2 ಪರ್ಯಾಯಗಳನ್ನು ಸೂಚಿಸಿ ಮತ್ತು ಅವುಗಳ ಪ್ರಯೋಜನಗಳನ್ನು ವಿವರಿಸಿ. 2ನೆಯ ಪ್ರಶ್ನೆ, ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ಗಿಂತ ಗಾಜು ಉತ್ತಮ ವಸ್ತುವಾಗಿದೆ. ನೀವು ಒಪ್ಪುತ್ತೀರಾ? 3 ಅಂಶಗಳೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈಗ ನಾವು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಹೇಗೆ ಅಚೀವ್ ಮಾಡಬಹುದು ಎಂದು ನೋಡೋಣ. ಮೊದಲನೆಯಾಗಿ ನಾವು ಸೈನ್ಸ್ ಪ್ರಾಸೆಸ್ ಸ್ಕಿಲ್ ಅಬ್ಸರ್ವೇಷನ್ ಅನ್ನು ಅಚೀವ್ ಮಾಡಲು ಈ ಚಟುವಟಿಕೆ ಮಾಡಬಹುದು. ಈ ರೀತಿ ಒಂದು ಚಿತ್ರವನ್ನು ತೋರಿಸಿ, ಕೊಟ್ಟಿರುವ ಪದಗಳಲ್ಲಿ ಅಕ್ಷರಗಳು ಹಿಂದೆ ಮುಂದಾಗಿವೆ. ಸರಿಯಾದ ಕ್ರಮದಲ್ಲಿ ಬರೆಯುವುದರ ಮೂಲಕ ಸಸ್ಯದ ಭಾಗಗಳನ್ನು ನೆನಪಿಸಿಕೊಂಡು ಹೇಳಬಹುದು. ಹೀಗೆಯೇ ನ್ಯೂಮರಿಸಿ ಬಂದಾಗ ನಮಗೆ ಗ್ರೇಡ್ 6 ಅಲ್ಲಿ ಮೈಂಡ್ಫುಲ್ ಈಟಿಂಗ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ನ್ಯೂಟ್ರಿಷನ್ ಚಾರ್ಟ್ಸ್ ಅನ್ನು ತೋರಿಸಿ ಈ ರೀತಿ ಪ್ರಶ್ನೆಯನ್ನು ಕೇಳಬಹುದು. 1 ಕಪ್ನ ಪ್ರಮಾಣದಲ್ಲಿ ಮತ್ತು ಒಂದು ಸಂಪೂರ್ಣ ಡಬ್ಬಿಯಲ್ಲಿ ಇರುವ ಒಟ್ಟು ಕಾರ್ಬೋಹೈಡ್ರೇಟ್ನ ಪ್ರಮಾಣವೆಷ್ಟು? ಪ್ರತಿ ಕಪ್ನ ಪ್ರಮಾಣದ ಆಹಾರ ಪದಾರ್ಥದಲ್ಲಿ ಎಷ್ಟು ಪ್ರೋಟೀನ್ ಇದೆ? ಹಾಗೂ ಸಂಪೂರ್ಣ ಡಬ್ಬಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಖನಿಜ ಯಾವುದು? ಅವರು ಈ ನ್ಯೂಟ್ರಿಷನ್ ಚಾರ್ಟ್ ಅನ್ನು ನೋಡಿ ಅಬ್ಸರ್ವ್ ಮಾಡಿ ನಂಬರ್ಸ್ ಅನ್ನ ರೆಕಗ್ನೈಸ್ ಮಾಡಿ ಹೇಳಬೇಕು. ಇನ್ನೊಂದು ತರಹದ ಚಟುವಟಿಕೆ ಕೂಡ ಮಾಡಬಹುದು. ಇಲ್ಲಿ ಕಂಪ್ಯಾರಿಸನ್ ಬರುತ್ತದೆ. ಇಲ್ಲಿ 2 ಪೌಷ್ಟಿಕಾಂಶಗಳ ಪಟ್ಟಿಗಳನ್ನು ಹೋಲಿಸಿ ಯಾವುದರಲ್ಲಿ ಹೆಚ್ಚು ಕ್ಯಾಲರೀಸ್ಗಳಿವೆ ಎಂಬುದನ್ನು ಕಂಡುಹಿಡಿಯಿರಿ ಎಂದು ನಾವು ಕೇಳಬಹುದು. ಈ ರೀತಿ ನಾವು ಅಬ್ಸರ್ವೇಷನ್ ಸ್ಕಿಲ್ ಅನ್ನು ಅವರಲ್ಲಿ ಹೆಚ್ಚಿಸಬಹುದು. ಈಗ ನಾವು ವರ್ಗೀಕರಣ ಅಥವಾ ಕ್ಲಾಸಿಫಿಕೇಶನ್ ಅನ್ನ ಹೇಗೆ ಅಚೀವ್ ಮಾಡಲು ಎಂದು ನೋಡೋಣ. ಒಂದು ಟೇಬಲ್ ನಲ್ಲಿ ಒಂದು ಬೌಲ್ ಅನ್ನು ತಗೊಳ್ಳಿ ಮತ್ತು ವಿಭಿನ್ನ ಗುಣಲಕ್ಷಣಗಳಿರುವ ವಸ್ತುಗಳ ಚಿತ್ರಗಳನ್ನು ಕ್ರಮವಾಗಿ ಸಿದ್ಧಪಡಿಸಿ. ಬೌಲ್ ಅನ್ನು ಟೇಬಲ್ ಮೇಲೆ ಇಡಿ. ಬೌಲ್ ಒಳಗಡೆ ನೀವು ಹೊಂದಿರುವ ಎಲ್ಲ ವಸ್ತುಗಳ ಚಿತ್ರಗಳನ್ನು ಇಡಿ. ಪ್ರತ್ಯೇಕ ಕಾಗದದಲ್ಲಿ ಆ ವಸ್ತುಗಳ ಗುಣಲಕ್ಷಣಗಳನ್ನು ಬರೆದು ಟೇಬಲ್ ಮೇಲೆ ಇಡಿ. ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಬಂದು ಬೌಲ್ನಿಂದ ಒಂದೊಂದು ಚಿತ್ರವನ್ನು ತೆಗೆದು ಅದನ್ನು ಸೂಕ್ತ ಗುಣಲಕ್ಷಣದ ಬಳಿ ಇರಬೇಕು ಮತ್ತು ಅದರ ಬಗ್ಗೆ ವಿವರಿಸಬೇಕು. ಇದು ಅವರ ಸಾಕ್ಷರತೆ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ನಂತರ ವಿದ್ಯಾರ್ಥಿಗಳು ಎಲ್ಲ ಗುಣಲಕ್ಷಣಗಳಲ್ಲಿ ಎಷ್ಟು ಚಿತ್ರಗಳಿದೆ ಎಂಬುದನ್ನು ಎಣಿಸಿ ಯಾವ ಗುಣಲಕ್ಷಣದಲ್ಲಿ ಹೆಚ್ಚು ಚಿತ್ರಗಳಿವೆ ಎಂಬುದನ್ನು ಕಂಡುಹಿಡಿಯುತ್ತಾರೆ. ಇದು ಅವರ ನ್ಯೂಮರಸಿ ಅಭ್ಯಾಸಕ್ಕೆ ಸಹಾಯ ಮಾಡುತ್ತದೆ. ಹಾಗೆಯೇ ಅವರು ಪ್ರತಿಯೊಂದು ವರ್ಗದ ಅಡಿಯಲ್ಲಿ ಗುಂಪು ಮಾಡಿದ ವಸ್ತುಗಳು ಸಂಖ್ಯೆಯನ್ನು ಕೋಷ್ಟಕ ರೂಪದಲ್ಲಿ ಬರೆದು ಬಳಿಕ ಅವುಗಳ ಸ್ತಂಭ ನಕ್ಷೆಯನ್ನು ರಚಿಸಿ ನಂತರ ಅತಿ ಹೆಚ್ಚು ಸಂಖ್ಯೆಯ ವಸ್ತುಗಳಿರುವ ಗುಂಪುಗಳನ್ನು ಸೂಚಿಸಿ ಎಂದು ಕೂಡ ನಾವು ಕೇಳಬಹುದು. ಈ ರೀತಿ ವರ್ಗೀಕರಣದ ಪ್ರಾಸೆಸ್ ಸ್ಕಿಲ್ನ ನಾವು ಥ್ರೂ ಸೈನ್ಸ್ ಅಚೀವ್ ಮಾಡಬಹುದು. ಧನ್ಯವಾದಗಳು.